ಇದ್ರಾಗ ನಮ್ಮ ನ್ಯೂಸ್ ಎಲ್ಲಿ ಕೊಟ್ಟಿರ್ತಾರಪ್ಪ ಅಂದ್ರ ಇಲ್ಲಿ ಕೊಟ್ಟಿರ್ತಾರ ನೋಡ್ರಿ. ಮಧ್ಯ ಮಣ್ಣಾಗ ಬಗ್ಗಿ ನೋಡು ಅಂತ ಬರ್ದಾರ. ಅಂದ್ರ ಇವತ್ತು ಯಾವ ನಂಬರ್ ಬರ್ಬೋದು? ಅವತ್ತು ಗುದ್ದಿ ನೋಡು ಅಂತ ಬರ್ದಾಗ ಡಬಲ್ ಚಕ್ಕ ಬಿದ್ದಿತ್ತು. ಅಂದ್ಮೇಲೆ ಗ್ಯಾರಂಟಿ ಇವತ್ತು ಕೆಂಪು ಸಂಖ್ಯೆನ ಕುಂದರ್ಸ್ತಾನ ರೀ. ಈ ಕೆಂಪು ಸಂಖ್ಯೆ ಅನ್ನಕ ಇವೇನ್ ಕಡಿಮೆ ಅದಾವೇನ್ರಿ? ಅವು 20 ಅದಾವ. ಅದ್ರೊಳಗ ಯಾವ್ದಾದ್ರೊಂದು ಪಕ್ಕಾ ನಂಬರ್ ಹಿಡ್ಕೊಂಡು ಬಗಲಾಗ ಇದ್ದಷ್ಟು ರೊಕ್ಕ ಹಚ್ಚಿ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡ್ರೆ ಆಯ್ತು. ಇನ್ನು ಎಷ್ಟು ದಿನ ಅಂತ ಈ ಮಟಕ ಸಾವಾಸ ಮಾಡ್ಬೇಕ್ರಿ? ಈ ಓಸಿ ಒಳಗ ಅದು ಎಂತ ಆಸೆ ಇಟ್ಟನ್ರಿ. ನಾನ ಬಿಡ್ರಿ, ಅದ್ರ ಸುದ್ದಿನ ಬೇಡ. ಅಲ್ಲ, ಜನ್ಮ ಕೊಟ್ಟ ತಂದೆ ತಾಯಿನ ದಿನಕ್ಕೂ ಒಂದು ಸಲ ಆದ್ರೂ ಅಪ್ಪ ಅಮ್ಮ ಅಂತ ಕರಿತೀವೋ ಇಲ್ಲ? ಆದ್ರೆ ಈ ಕತ್ರಿನ ಬೆಳಗ ಮುಂಜಾನಿಂದ ಹಿಡಿದು ರಾತ್ರಿ ನಿದ್ದೆ ಹತ್ತು ಮಠ ಕತ್ರಿ 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 ಅಂತ ಜಪ್ಸಕತ್ತೀವಿ. ಇಷ್ಟು ಜಪ್ಸಕತ್ತೀವಿ ಅಂದ್ಮೇಲೆ ಆ ಕತ್ರಿ ಒಂದಲ್ಲ ಒಂದಿನ ನಮ್ಮ ಮೇಲೆ ಕರುಣೆ ತೋರಿಸ್ತಾನ. ಹುಚ್ಚ, ಇವತ್ತು ಹಾರೋಪನ್ ಬರೋದಿಲ್ಲ ಲೇ ಯಪ್ಪ. ಪಗಲ್, ನಾನ್ ಕೇಳಿದ್ದು 6 ಓಪನ್ ಅಲ್ಲಲೇ ಆರಾಮಿದ್ದೀಯಾ ಅಂತ ಕೇಳಿದ್ದೀನಿ ದೋಸ್ತ. ಅಯ್ಯೋ ರಾಮ, ಇವತ್ತು ಅಯ್ಯೋ ರಾಮ, ಈ ನಾಟಕ ಹಾಡೋರ್ನ, ಈ ಇಸ್ಪೆಟ್ ಆಡೋರ್ನ ನೀನು ಆರಾಮಿದ್ಯಾ ಅಂತ ಕೇಳ್ಬೇಡ. ಯಾಕಂದ್ರೆ ಈ ಮಟಕ ಹಾಡೋರ್ಗ, ಇಸ್ಪೆಟ್ ಆಡೋರ್ಗ ನೀನು ಆರಾಮಿದ್ಯಾ ಅಂತ ಕೇಳ್ಬೇಡ. ಯಾಕಂದ್ರೆ ಅವ್ರಿಗೆ ಹೇಳೋ ಪುರುಷರಿರಂಗಿಲ್ಲ. ಸರಿ ದೋಸ, ಬರೋದು ಬಂದಿದ್ದೆ. ಯಾವ್ದಾದ್ರು ಒಂದು ಒಳ್ಳೆ ಮಟಕ ನಂಬರ್ ಇದ್ರೆ ಹೇಳಿ, ಉತ್ತರ ಹಾಕಿನಿ. ಮಗನೇ, ಈ ಓಸಿಯಿಂದ ಉದ್ಧಾರ ಆದ್ರಿದ್ರೆ ನನ್ನ ಮುಂದೆ ಕರ್ಕೊಂಡು ಬಾಳೆ ಮಗನೇ. ಅವ್ರು ನಾನು ಸೃಷ್ಟ ನಮಸ್ಕಾರ ಮಾಡ್ತಾರೆ. ಯಾಕಲೇ? ಯಾ ದೇವ್ರಿಗೆ ಇವ್ರಿಗೆ ನನ್ನ ಬೇಡ್ಕೊಂಡು ಹೆಂಗ? ಈ ಓಸಿ ಹಾಡೋರ್ಗ, ಮಟಕ ಹಾಡೋರ್ಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ ಅಂತ ಅಲ್ಲವೇ? 1 ರೂಪಾಯಿಗೆ 70 ರೂಪಾಯಿ ಬರ್ತದ ಅಂದ್ಮೇಲೆ ನಾನು ಯಾಕಲ್ಲಾದ್ರೂ ಉಪಯೋಗ ಪಡ್ಕೋಬಾರ್ದು ಅಂತೀನಿ. ನಿನಗ 120 ರೂಪಾಯಿ ಕೊಡ್ಬೇಕಾದ್ರೆ ನಿನ್ನ 80 ರೂಪಾಯಿ 170 ರೂಪಾಯಿ ನಿರ್ತಾಳೆ ನಿಂದವನು. ಮುಟ್ಟಾಳ, ಈ ಕಾಲದಾಗ ತಿಂದದ್ದು ತಿಂದಂಗ ಕೊಡೋ ವ್ಯಕ್ತಿ ಯಾರಿದಾರ ಅಂದ್ರೆ ಅದು ನಮ್ಮ ಮಟಕ ಸಂಘದವ್ರು ಬಿಟ್ಟು ಮತ್ತೆ ಯಾರಿದಾರ ಹೇಳಲಿ. ಸುಖ್ಯ ಸಿಗಲಾರ್ದ ನಂಬರ್ ಏನಾರ ಕರೆಕ್ಟ್ ಆಗಿ ಸಿಕ್ಕ್ರೆ ಅವನ ತಿಂದಿದ್ದೆಲ್ಲ ಕಕ್ಕಬೇಕಾಗುತ್ತಲೇ ಸುಖ್ಯ. ಹಂಗ ಸುಂಕಿಲ್ಲಾರ್ದ ರಾಶಿ ಮಾಡೋರಂದ್ರ ನಮ್ಮ ಮಟಕ ಸಂಘದವ್ರು ಒಂದ ನೋಡಪ್ಪ. ಹೌದಲ್ಲ ಮಗನೆ, ಈ ರಾಶಿ ಮಾಡೋರಂದ್ರೆ ಸಹ್ಯೋರಂದ್ರೆ ನಿಮ್ಮ ಓಸಿ ಸಂಘದಂದ್ರೆ ಅಲ್ಲ ಮಗ. ನೀನು ಈ ಓಸಿ ಆಡಕ 5-6 ವರ್ಷ ಆಯ್ತು ಮಗ. ಗಣೇಶ ಬೀಡಿ ಬಿಟ್ಟು ಒಂದಿನ ಸಿಗರೇಟ್ ಸೇದಿನಿಲ್ಲ ಮಗ. ಸುಖ್ಯ, ನೀನ್ ನೋಡಕ್ ಬಹಳ ಚಂದಿದ್ದೆ, ಆದ್ರೆ ನಿನ್ನ ಬುದ್ಧಿ ಮಾತ್ರ ಬಹಳ ಮಂದದ ನೋಡಲಿ. ಅಲ್ಲದೆ ಆ ಸಿಗರೇಟ್ ಡಬ್ಬಿ ಮೇಲೆ ಏನು ಬರ್ದಿರ್ತಾರ ಅಂತ ನೀನ್ ಯಾವಾಗಾರ ಓದಿದ್ದೇನೆ? ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರ್ದಿರ್ತಾರ. ಅಂದ್ರೆ ಸಿಗರೇಟು ಸೇದುವುದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಅರ್ಥಲೇ. ಅದಕ್ಕೆ ನಾನಂತವೆಲ್ಲ ಬಿಟ್ಟು ಆರಾಮ್ ಗಣೇಶ್ ಬೀಡಿ ಹಿಡ್ಕೊಂಡು ಕುಂತೀವಿ ನೋಡಲೆ. ಇದ್ರ ಮೇಲೆ ನೋಡಲೆ ಏನನ್ನ ಬರ್ದಾರ ನೀನೇ ನೋಡಲೆ. ಬಾಬಾ ನೋಡಪ್ಪ ಮಗ, ಇಂಗ್ಲಿಷ್ ಮೆಟ್ರಿಕ್ 3 ಸಲ ಅನ್ರಿ. ಇಂಗ್ಲಿಷ್ ನೋಡಿದ್ರೆ ಎಷ್ಟೊಂದು ಹೇಳ್ತಿಲ್ಲ ಮಗ ನೀನು. ನಾನು ಹಿಂದಿಯಾಗಿ ಫೇಲಾಗಿನೇ. ನಮ್ಮಪ್ಪ ನ್ಯೂಜಿಲೆಂಡ್ಗೆ ಕರ್ಕೊಂಡು ಹೋಗ್ತೀನಂತ ಹೇಳಿ ಇಂಗ್ಲಿಷ್ ಅಭ್ಯಾಸ ಮಾಡಕ್ ಹಚ್ಚಿದ್ದ. ನಾನು ಇಂಗ್ಲಿಷ್ ಅಭ್ಯಾಸ ಮಾಡಿ 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 ಹಿಂದಿಯಾಗಿ ಫೇಲಾಗಿನೇ. ನಿಮ್ಮಪ್ಪನ ಜೊತೆಗ
ನೀನ್ ಲೂಸ್ನಲ್ಲಿ ಹೋಗ್ಬೇಕಾಗಿತ್ತಲ್ಲ ಮಗ, ನೀನ್ ಯಾಕೆ ಇಲ್ಲಿದ್ದಲ್ಲ ಮಗ ನೀನು? ಅರೇ ಹೋಗ ಮನ್ನೊಳಗೆ ನಮ್ಮ ಅಪ್ಪಗ ನ್ಯೂಜಿಲ್ಯಾಂಡ್ ಟ್ರಾನ್ಸ್ಫರ್ ಆಗಬೇಕು, ನಾನೇನ್ ಮಾಡಲ್ಲ. ನಿಮ್ಮ ಅಪ್ಪನ ಜೊತೆ ನೀನ ಲಂಡನ್ ಹೋಗ್ಬೇಕಾಗಿತ್ತಲ್ಲ ಮಗ, ನೀನ್ ಯಾಕೆ ಇಲ್ಲಿದ್ದಲೆ? ಲೇ ನೀ ಇನ್ನ ಬಹಳ ಸಣ್ಣವನಿದ್ದೆ, ಈಗಲೇ ನೀನು ಅಲ್ಲಿಗೆ ಬರಬಾರ್ದು ಅಂತ ನನ್ನ ಬಿಟ್ಟು ಅವ್ರೊಬ್ರು ಹೋದ್ರ ದೋಸ್ತ, ಮತ್ತೆ ನಾವ್ ಏನು ಮಾಡ್ಲಿ ಹೇಳು? ಮಗ ನೋಡಪ್ಪ, ಎಲ್ಲ ಸುತ್ತರ್ಕೊಂಡು ಬರ್ತಾನೆ. ನಮ್ಮ ಅಪ್ಪ ಸತ್ತು ಹೋಗಂತ ಹೇಳಿ ಬಿಟ್ಟು ಮಗ ಎಲ್ಲ ಸುತ್ತರ್ಕೊಂಡು ಬರ್ತಾನೆ ಮಗ. ಹೇಳಿ ಸತ್ತು ಅಂತ ಹೇಳ್ಬೇಕು. ಲೇ ಸಡನ್ ಆಗಿ ಹೇಳಕ್ ಅದೇನು ಸಂತೋಷ ಸುತ್ತ ತಿಳಿದಿ ಏನಾರೆ ಬಾಳ ಅಂತೂ ನೀನು ಬಾಳ ತಗೊಂಡ್ ಬಿಡಪ್ಪ. ಇಷ್ಟು ತಿಳಿದವ ನೀನು ಈ ಓಸಿ ಆಡೋರ್ನ ಓಸಿ ಆಡೋದ್ ಬಿಟ್ಟು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋದು ಒಳ್ಳೇದಂತ ನೋಡಲ್ಲ ನನಗ. ನಿನಗ ಅನಿಸಿದ್ದು ಮಾಡಕ ನಾನೇನು ಹುಚ್ಚಂತ ತಿಳಿದಿ ಏನಲ್ಲಿ? ನನಗೇನಾರ ಅನ್ಸತನ ನಾನು ಈ ಮಟಕನೆ ನೋಡು ಹಾಡೋದು. ಹಂಗೇನಾರ ನೀನು ಬಿಡಿಸ್ಬೇಕಂತ ನಿನ್ನ ಮನಸ್ಸಿನಾಗಿದ್ರೆ ಹೇಳು, ಕೊಡ 1-2 ಲಕ್ಷ ರೂಪಾಯಿ ಸಾಲ ಆಗ್ಯದ ಕೊಡು, ಅವ್ರು ಕೊಟ್ಟು ಆರಾಮಿದ್ದು ಬಿಡ್ತೀನಿ. ಆಲಪ್ಪ ನೋಡಪ್ಪ ಮಗ, ಸಾಯಕತ್ತಾನಂತ ನೀರ್ ಹಾಕಕ್ ಬಂದ್ರೆ ಮಗ ಎಲ್ಲಿದ್ದಲ್ಲೇ ಏನೋ ನಮ್ಮ ಆತ್ಮ ಸೇತ ಅಂತ ಹೇಳಿದ್ರೆ ಒಳಗೆ ಹೇಳಕ್ ಬಂದಪ್ಪ. ನೀನ್ ಉಲ್ಟಾ ಮಾತಾಡ್ದ ಮೇಲೆ ನಾನು ಇನ್ನೊಂದ್ಸತಿ ನೋಡೋದು ದೋಸ್ತ. ನೀ ಹೇಳಾರ ಹೇಳು, ಬೇಡಾರ ಬಿಡು. ಮೊದಲು ನಾ ಹೇಳೋದು ಕೇಳು. ಫಸ್ಟ್ ಇವತ್ತೊಂದು 10 ರೂಪಾಯಿ ಹಚ್ಚು, 700 ರೂಪಾಯಿ ಬರ್ತದ. ಒಂದು ಒಳ್ಳೆ ಪ್ಯಾಂಟು ಶರ್ಟ್ ಹೊಲಿಸ್ಕೊಂಡು ನಮ್ಮ ರಾಯಚೂರು ಬಸ್ ಸ್ಟ್ಯಾಂಡ್ ಹೋಗಿ ಹುಡುಗರ್ಗ ಲೈನ್ ನೋಡಕರ ಹೋಗುವಂತೆ. ಈಗ ನಾನ್ ಲೈನ್ ನೋಡಲಾರದ ಒಂದ್ ಹುಡುಗಿನ ಲವ್ ಮಾಡಿನಲೇ, ಆದ್ರೆ ಹೆಣ್ಣಿನ ಜೊತೆ ಮದುವೆ ಮಾಡ್ಕೋಬೇಕಂತ ಮುಹೂರ್ತ ನೋಡು ಬಂದನೆ. ನೀನ ಬಂದ್ ನಮ್ ಮದುವೆ ಮಾಡಿ ಆಶೀರ್ವಾದ ಮಾಡ್ಬೇಕು. ಭಾರಿ ವಿಚಿತ್ರ ಬಂದು ಬಿಡಲೆ. ಅಲ್ಲಲ್ಲಿ ದೋಸ್ತ, ಲೇ ದೋಸ್ತ ನಾನು ಬಾಲ ಬ್ರಹ್ಮಚಾರ ಇದ್ದೀನಿ, ನಾನು ಅಲ್ಲಿ ಬಂದು ಆಶೀರ್ವಾದ ಮಾಡಿದ್ರೆ ನಿಮ್ಗ ಮಕ್ಕಳೇ ಆಗೋದಿಲ್ಲ ನೋಡು. ಅಪ್ಪಿ ತಪ್ಪಿ ಏನಾರ ಮಕ್ಕಳಾದ್ರೆ ಅವು ಗ್ಯಾರಂಟಿ ನಮ್ಮ ಮಟಕ ಸಂಘಕ್ಕ ಮೆಂಬರ್ ಹಾಕ ನೋಡು. ಅದ್ರಾಗ ಬೇರೆ ನೀ ಅರ್ಜೆಂಟ್ ಬಾಳಕತ್ತಿದ್ದೆ, ನಾನು ಅಲ್ಲಿಗೆ ಬಂದು ಆಶೀರ್ವಾದ ಮಾಡಿ ತೀರ್ಥ ಪ್ರಸಾದ ತಗೊಂಡ್ರೊಳಗ ನಿಮ್ಗ ನನಗ ಓಸಿ ಪಟ್ಟಿ ಹೋಗ್ಬಿಡ್ತದ ದೋಸ್ತ. ನಾನು ಬರ್ತೀನಿ. ಅಲ್ಲ ದೋಸ್ತ, ನಿನಗ ಓಸಿ ಮುಖ್ಯನಾ ಇಲ್ಲ ನಿನ್ಗೆ ದೋಸ್ತ ಮದುವೆ ಮುಖ್ಯನ ಹೇಳಿ? ಸದ್ಯ ಸಮಯ ಮುಖ್ಯ. ಮೊದಲು ನೀ ಇಲ್ಲಿಂದ ಹೋಗಿ ಎಲ್ಲ ಮದುವೆ ಸಿದ್ಧತೆ ಮಾಡು, ನಾನು ಓಸಿ ಬರೆಸಿ ಸೀದಾ ಮದುವೆ ಮಂಟಪಕ್ಕೆ ಬರ್ತೀನಿ. ನೋಡಿ ಆಯ್ತಾಯ್ತಪ್ಪ, ಜಲ್ದಿ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಾಳಿ, ನಮ್ಗೆ ಅಕ್ಕ ಕಾಳ್ತಾನ ಬಾ ಮಗನ, ಬರ್ತಾನ ಬಾ. ಆಯ್ತಾಯ್ತು ನೋಡಿ ಬರ್ತೀನಿ. ಈ ಕೆಂಪು ಮನೆಗೆ ಹಚ್ಚಲ, ಕರಿ ಮನೆಗೆ ಹಚ್ಚಲ, ಯಾವ ಮನೆಗೆ ಹಚ್ಚಬೇಕು ಅನ್ನೋದು ಒಂದು ತಿಳಿಲಾರ್ದಂಗ ಆಗ್ಯದ ನೋಡ್ರಿ ಇವತ್ತಿನ ಗೇಮು. ಒಟ್ಟ ಏನಾರ ಆಗ್ಲಿ ಯಾವ್ದಕ್ಕರ ಒಂದದಕ್ಕೆ ಹಚ್ಚಲೇಬೇಕು, ಇಲ್ಲಾಂದ್ರೆ ನಮಗ ಹುಚ್ಚಿಡ್ದಂಗ ಆತದ. ಯಾವ ಮನೆಗೆ ಹಚ್ಚೋದು? ಪಪ್ಪಿದೆ